ನಮಸ್ತೆ ಎಲ್ಲರಿಗೂ. ನನ್ನ ಸ್ವಂತ ಗಂಡಾದ ಮಂಜುನಾಥ್ ಅನ್ನೋರು, ಅವರಿಗೆ ನನಗೆ ಮದುವೆ ಆಗಿ ನಂದು 2 ಡೈವರ್ಸ್ ಆಗಿರೋದು ಅನ್ನೋದು ಪ್ರತಿಯೊಂದೂ ಗೊತ್ತು. ಹೋಗಿ ಎಲ್ಲ ನ್ಯೂಸಲ್ಲೂ ಬೇರೆ ಕಡೆ ಎಲ್ಲರೂ ಸುಳ್ಳು ಸುದ್ದಿ ಹದಿಸ್ತಾ ಇದ್ದಾನೆ. ಏನಂತಂದ್ರೆ ನಾನು 3-4 ಮದುವೆ ಆಗಿದೆ ಅಂತ. 2 ಮದುವೆ ಆಗಿ ಡೈವರ್ಸ್ ಆಗಿರೋದು ನೋಡಿದ್ದಾನೆ. ಏನ್ ಡೈವರ್ಸ್ ಅಲ್ಲಿ ಮೆನ್ಷನ್ ಮಾಡಿದಾರಂತೂ ನೋಡಿದ್ದಾನೆ. ಆದ್ರೆ ನನ್ನ ಬಗ್ಗೆ ಕೆಟ್ಟದಾಗಿ ಹೇಳಿ ಬೇರೆ ನ್ಯೂಸ್ ಚಾನಲ್ ಅಲ್ಲಿ ನಂದು ಓಪನ್ ಫೋಟೋಸ್ಗಳೆಲ್ಲ ಹಾಕಿಸಿ, ನಮ್ಮ ಅಪ್ಪ ಅಮ್ಮಂದೆಲ್ಲ ಫೋಟೋಸ್ಗಳು ಹಾಕಿ ನಾನು 25 ಲಕ್ಷ ಕೊಟ್ಟಿದ್ದೀನಿ, 50 ಗ್ರಾಮ್ ಗೋಲ್ಡ್ ಕೊಟ್ಟಿದ್ದೀನಿ ಅಂತೆಲ್ಲ ಸುಳ್ಳು ಆರೋಪ ಹೊತ್ಕೊಂಡ್ ಬಂದಿದ್ದಾನೆ. ಎಷ್ಟೊಂದು ಸುಳ್ಳು ಹೇಳ್ತಿದ್ದಾನೆ. ಅವನಿಗೆ ನಾನು ಆನ್ಸರ್ ಕೊಡ್ಲೇಬೇಕು. ಯಾಕೆ ಅಂದ್ರೆ ನಾನು 5 ಲಕ್ಷ ಕೊಟ್ಟಿರೋ ಚೀಟಿ ದುಡ್ಡು ತೆಗೆದು 5 ಲಕ್ಷ ಅವನಿಗೆ ಕೊಟ್ಟಿರೋದನ್ನ ಮರ್ತೋಗ್ಬಿಟ್ಟ. ನನಗೆ ಚೈನ್ ಬೇಕು, ಉಂಗ್ರ ಬೇಕು ಅಂತೆಲ್ಲ ಹೇಳಿ ಇಸ್ಕೊಂಡವನು ಇವತ್ತು ಹೋಗ್ಬಿಟ್ಟು ನಾನು ಏನೋ ಕೋರ್ಟಲ್ಲೆಲ್ಲ ನಾ ಕೇಳ್ಬಿಡ್ತಾರೆ ನಾನು ಅವನಿಗೆ ಇಸ್ಕೊಂಡಿರೋದು ಅಂತ ಹೇಳ್ಬಿಟ್ಟು ನನ್ನ ಬಗ್ಗೆ 25 ಲಕ್ಷ ಇಸ್ಕೊಂಡಿದ್ದಾಳೆ, 50 ಲಕ್ಷ 50 ಗ್ರಾಮ್ ಉಂಗ್ರ ಸರ ಎಲ್ಲ ಇಸ್ಕೊಂಡಿದ್ದಾಳೆ ನನ್ನ ಹತ್ರ ಅಂತೆಲ್ಲ ಸುಳ್ಳು ಹೇಳಿದಾನೆ. ಅವನು ವಿತ್ ಡಾಕ್ಯುಮೆಂಟ್ಸ್ ನನಗೆ ತಗೊಬಂದು ತೋರಿಸ್ಬೇಕು. ಒಂದು ಕೆಟ್ಟದಾಗಿ ಒಂದು ಹುಡುಗಿನ ಸ್ವಂತ ಎಂತಿನ ಎಷ್ಟು ಚೀಪಾಗಿ ಎಲ್ಲಾ ಕಡೆ ಅವನು ವಿತೌಟ್ ಪ್ರೂಫ್ ಇಲ್ದಂಗೆ ಮಾತಾಡ್ತಿದ್ದಾನೆ. ಬೇಲ್ ತಗೊಂಡಿದ್ದಾನೆ ಅಂದಾನೆ. ಯಾವ ತರದಲ್ಲಿ ಬೇಲ್ ಕೊಡ್ತಾರೆ ಸರ್ ಇವನಿಗೆ? ನಿನ್ನೆ ಹೋಗಿ ನೋಟಿಸ್ ಕೊಟ್ಟಿದ್ದಾರೆ. ಇವತ್ತು ಆಲ್ರೆಡಿ ಅವನು 25ನೇ ತಾರೀಕು ಡಿಸೆಂಬರ್ ಅಲ್ಲಿ ಬೇಲ್ ತಗೊಂಬಿಟ್ಟಂತೆ. ಎಷ್ಟು ಸುಳ್ಳು ಹೇಳ್ತಿದ್ದಾನೆ ಅಂದ್ರೆ ನನ್ನ ಬಗ್ಗೆ ತುಂಬಾ ಕೆಟ್ಟದಾಗಿ ನನ್ನ ಬಗ್ಗೆ ಹೇಳ್ತಾ ಇದ್ದಾನೆ. ಅವ್ನು ಸ್ವಂತ ಗೊತ್ತಿದ್ದು 2ನೇ ಮದ್ವೆ ಆದಾಗ್ಲೂ ಕೂಡ ನಾನು ಡೈವರ್ಸ್ ಆಗ್ಬೇಕಾದ್ರೆ ಅವನಿಗೂ ಗೊತ್ತಿತ್ತು. ಯಾಕೆಂದ್ರೆ ನನ್ನ ಮ್ಯಾನೇಜರ್ ಆಗಿದ್ದ. ಮ್ಯಾನೇಜರ್ ಆದಾಗ್ಲೂ ಆ ಮದ್ವೆಗೂ ಹಾಳು ಮಾಡಿದ್ದೆ ಇವನು. ಸ್ವಯಂ ಬಂದ್ ಇವನೇನೆ ಆ ಹುಡುಗಂಗ್ ಹೋಗಿ ಹೇಳಿ ಕೆಟ್ಟದಾಗಿ ನಾನ್ ಮದ್ವೆ ಲವ್ ಮಾಡ್ತಾ ಇದೀನಿ, ನಾನು ಅವಳು ಇಷ್ಟಪಡ್ತೀನಿ, ನೀನ್ ಬಿಡ್ಲಿಲ್ಲ ಅಂದ್ರೆ ನಾನು ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅಂತ ಅವನಿಗೆ ಹೇಳಿ ಅವನು ಒಬ್ಬ ಸೈಕೋ ಆಗಿ ಅವನು ನನಗೆ ಬೇಡ ಅಂತ ಹೇಳಿ ಅವನು ಡೈವರ್ಸ್ ಕೊಟ್ಟ. ಇವಾಗ ಅವ್ನು ಗೊತ್ತಿದ್ರು ಇವ್ರು ಸುಳ್ಳು ಹೇಳ್ಬಿಟ್ಟು ನಾನು ಮದ್ವೆ ಆಗಿದ್ದಾನೆ ಅಂತ ಹೇಳಿ ನಂಗೆ ಫೋಟೋಸ್ ತೋರಿಸ್ತೀನಿ. ಸುಳ್ಳು ಹೇಳಿ ಮದ್ವೆ ಆಗಿದ್ರೆ ಅವ್ರ ಅಪ್ಪ ಅಮ್ಮ ಇವ್ರು ಎಲ್ಲ ಒಪ್ಕೊಂಡು ಹೆಂಗ್ ಮಾಡ್ಕೊಂಡ್ರು ಸರ್? ಸುಳ್ಳಿಗೆ ಇವನು ತುಂಬಾ ದೊಡ್ಡದ್ ಮಾಡ್ತಾನೆ. ಹುಡುಗರು ಹೆಸರು ಅಂತ ಹೇಳಿ ಬೇರೆ ಹುಡುಗರದ್ದು ಮರ್ಯಾದೆ ಎಲ್ಲ ತೆಗೆದು ನಮ್ಮ ಅಪ್ಪ ಅಮ್ಮ ನಮ್ದು ಎಲ್ಲ ಬೀದಿಯಲ್ಲೆಲ್ಲ ಪಬ್ಲಿಷ್ ಮಾಡಿದಾನೆ. ಈ ತರ ಇವ್ನು ಸುಳ್ಳು ಹೇಳ್ತಿರೋ ಗಂಡಸಿಗೆ ಯಾವತ್ತೂ ನ್ಯಾಯ ಸಿಗ್ಬಾರ್ದು. ಯಾಕೆಂದ್ರೆ ಅವನತ್ ಏನೇ ಇದ್ರು ಬರ್ಬೇಕು, ಸಮಾಜದ ಮುಂದೆ ತಗೊಂಬಂದು ತೋರಿಸ್ಬೇಕು. ನಾನು ಹೌದು ನನ್ನ ಹತ್ರ ಈ ತರ ಡಾಕ್ಯುಮೆಂಟ್ಸ್ ಇದೆ, ಮೇಘನ್ ಕೊಟ್ಟಿರೋ ದುಡ್ಡು ಒಡವೆ ಕೊಟ್ಟಿರೋದು ಅಂತ ತೋರಿಸ್ಬೇಕು. ಇಲ್ವಾ ಇಂಥವೆಲ್ಲ ಸುಳ್ಳಿನ ಮಾತಾಡಿದಾಗ ನನ್ಗೇನ ಆಯ್ತು ಅನ್ನೋದು ಅವನ ಹೆಸರು ಬರ್ದೆ ನಾನು ಸತ್ತೋಗೋದು. ಯಾಕೆ ಅಂದ್ರೆ ಕೆಟ್ಟದಾಗೆಲ್ಲ ಇದು ಮಾಡ್ತಾ ಇದ್ದಾನೆ. ಅವ್ನು ಓಪನ್ ಆಗಿ ಹೇಳಿದಾನೆ ಅವಳು ನ್ಯೂಡ್ ಫೋಟೋಸ್ಗಳೆಲ್ಲ ಹಾಕ್ತೀನಿ, ನಾನು ಅವಳನ್ನ ಬಿಡಲ್ಲ, ಯಾವ ಲೆವೆಲಿಗೆ ತಗೊಂಡೋಗ್ತೀನಿ, ಜೈಲಿಗೆ ತಗೊಂಡು ಹೆಂಗ್ ತಾನು ಹೋಗ್ತಾನೆ ಸರ್? ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಇದೆ ನನ್ನ ಹತ್ರ. 2 ಡೈವರ್ಸ್ ಆಗಿರೋ ಡಾಕ್ಯುಮೆಂಟ್ಸ್ ಕೂಡ ಅವನಿಗೆ ತೋರಿಸಿದೀನಿ. ಎಲ್ಲ ಗೊತ್ತಿದ್ದು ಮದುವೆ ನಾನು ಒತ್ತಾಯಪೂರ್ವಕ ಮದುವೆ ಮಾಡಿಸಿದ್ದಾರೆ, ರೌಡಿಗಳು ಕರ್ಕೊಬಂದು ಮದುವೆ ಮಾಡಿಸಿದ್ದಾನೆ ಅಂತ ಹೇಳೋದಕ್ಕೆ ನಾಚಿಕೆ ಆಗ್ಬೇಕು ಅವನಿಗೆ. ಯಾವ ತರದಲ್ಲಿ 3 ತಿಂಗಳು ನನ್ನ ಜೊತೆ ಸಂಸಾರ ಮಾಡಿದಾನೆ, ಅವಾಗಿಲ್ವಾ? ಮದ್ವೆಲಿ ನಗ್ನಗ್ತಾ ಇರೋದನ್ನೆಲ್ಲ ಇದಾವೆ. ಎಷ್ಟು ಸುಳ್ಳಿಗೆ ಅವನಿಗೆ ಸ್ಟಾಪೇ ಇಲ್ವಲ್ಲ ಸರ್? ನಾಳೆ ಕೋರ್ಟಿಗೆ ಹೋದಾಗ ಎಲ್ಲ ಅವನಿಗೆ ಕೊಟ್ಟಿರೋ ದುಡ್ಡು ಒಡವೆ ಎಲ್ಲ ಕೇಳ್ತಾರೆ ಅಂತ ಹೇಳ್ಬಿಟ್ಟು ಇವತ್ತು 25 ಲಕ್ಷ ಕೊಟ್ಟಿದ್ದಾನೆ ಅಂತ ಹೇಳ್ತಾ ಇದ್ದಾನೆ. ಅವ್ನು ದುಡಿಯೋದು ಬರೀ 70,000, ಅವನಿಗೆ ಹೆಂಗ್ ಬರುತ್ತೆ 25 ಲಕ್ಷ? ಅವ್ನು ನನಗೆ ಕೊಡೋದಕ್ಕೆ 25 ಲಕ್ಷ ಹೆಂಗ್ ಬರುತ್ತೆ? ನಾನು ಅವನಿಗೆ 3 ತಿಂಗಳು ದುಡ್ದು ನಾನು ಸಾಕಿದೀನಿ. ನಾನು ಅವನಿಗೆ ಕೊಡ್ಸಿರೋದು ಲ್ಯಾಪ್ಟಾಪ್ ಇವನು ಎಷ್ಟು 60 ಗ್ರಾಮ್ ಚೈನ್ ಕೊಟ್ಟಿದ್ದೀನಿ ಅವನಿಗೆ. 60 ಗ್ರಾಮ್ ಚೈನು ಉಂಗ್ರ ಎಲ್ಲ ಸೇರಿಸಿ 60 ಗ್ರಾಮ್ ಕೊಟ್ಟಿದ್ದೀನಿ. ನನ್ನವೇನೆ ಏನಿಲ್ಲ ಒಂದು 50 ಗ್ರಾಮ್ ಅವ್ರ ಮನೆಗಿದೆ. ಎಲ್ಲೋಯ್ತವೆಲ್ಲ? ನಾನು ಅದನ್ನು ಬಿಟ್ಟೆ, ಬೇಡವೇ ಬೇಡ ಬಿಟ್ಟಾಕು. ಅವ್ನು ಇಷ್ಟು ಕೀಳವಾಗಿ ಒಂದು ಸ್ವಂತ ಎಂತಿನೇ ಫೋಟೋಸ್ಗಳನ್ನೆಲ್ಲ ತಗೊಂಡೋಗಿ ಪಬ್ಲಿಕ್ ಅಲ್ಲಿ ಇನಿಸ್ಕೊಂಡು ಫೋಟೋ ಹಾಕ್ತಿದ್ದಾನೆ ಅಂತ ಗಂಡಂಗ್ ನನ್ನ ಮರ್ಯಾದೆ ಅಷ್ಟು ಕೊಟ್ರು ಬೇಡ ಬಿಟ್ಟಾಕು ಅಂತ ಬಿಟ್ರು ನನ್ನ ಮತ್ತೆ ಕೆಟ್ಟದಾಗಿ ಪ್ರೋವಾಕ್ ಮಾಡ್ತಾವನೆ ಎಲ್ಲ ಜನದ ಮುಂದೆನು. ನಾನು ಯಾವುದೇ ತರದ ನೆಕ್ಸ್ಟ್ ಸ್ಟೆಪ್ಸ್ ನಾನು ತಗೊಂತೀನಿ ಸರ್, ನಾನು ಬಿಡಲ್ಲ. ಯಾಕೆ ಅಂದ್ರೆ ಇಂಥ ಸುಳ್ಳುಗಾರಿಕೆ ಮಾಡೋ ಸುಳ್ಳು ಹುಡುಗರಿಗೆ ಯಾವತ್ತೂ ಪಶ್ಚಾತ್ತಾಪ ಆಗ್ಬೇಕು. ಯಾಕೆ ಅಂದ್ರೆ ನಾನು 2ನೇ ಮದ್ವೆ ಡೈವರ್ಸ್ ಆದಾಗ್ಲೂ ನಾನು ಹೇಳ್ದೆ ಬೇಡ ಮಂಜು, ಆಗದ್ ಬೇಡ. ಯಾಕೆ ಅಂದ್ರೆ ಇದು ನೀನು 1ನೇ ಮದ್ವೆ, ನಿನಗೆ ಅದು ಏಟ್ ಆಗೋದು. ಯಾರನ್ನ ಅಂದಾಗ ನೋಡು 2ನೇ ಮದ್ವೆ ಆಗಿರೋ ಹುಡುಗಿನ ಮದ್ವೆ ಆಗಿದ್ದು ಇಲ್ಲ, ನಾನು ಇನ್ನೇ ಬೇಕು ಅಂತ ಕೂತ್ಕೊಂಡು ಎಷ್ಟು ಜನ ಸಾಕ್ಷಿಸ್ಬೇಕು ಸರ್? ನಾನು ಹೇಳಿರೋದನ್ನ ನಾನು ತೋರಿಸ್ತೀನಿ. ನಮ್ಮ ಮನೆ ಮುಂದೆ ಬಂದು ಕೆಟ್ಟದಾಗಿ ನನ್ನ ಬಗ್ಗೆ ಸೂಳೆಗಾರಿಕೆ ಮಾಡ್ತಾಳೆ, ಅದು ಮಾಡ್ತಾಳೆ. ಇದು ಯಾವ್ದಕ್ಕೋಸ್ಕರ? ಬರೀ ಅವ್ನು ಮಲ್ಗೋದು ಸೆಕ್ಸಿಗೋಸ್ಕರ ಅವನು ಇಷ್ಟು ಕೆಟ್ಟದಾಗ ಮಾತಾಡ್ತಾನೆ ಅಂದ್ಮೇಲೆ ಏನ್ ಹೆಣ್ಣಿಗೆ ಬೆಲೆನೇ ಇಲ್ವಾ ಇವನ ಹತ್ರ? ಇವನಿಗೆ ಬರೀ ಬೇಕು ಅಂದಾಗ ಮಲ್ಕೋಬೇಕು, ಬೇಡ ಅಂದ್ರೆ ಎದಾಳ್ದಿಲ್ಲ ಅಂದ್ರೆ ಹಂಗಂದ್ರೆ ಏನ್ ಬೇಕು ಪಟ್ಟ ಕಟ್ಬಿಡ್ತಾನ. ಇವಾಗ ಅವ್ನು ಹೇಳ್ತಿರೋದಕ್ಕೆಲ್ಲ ಪ್ರತಿಯೊಂದಕ್ಕೂ ಒಂದು ಸಾಕ್ಷಿ ತರಬೇಕು, ವಿತ್ ಡಾಕ್ಯುಮೆಂಟ್ಸ್ ಬರಲಿ. ನಾನು ಲೀಗಲಿ ನಾನು ಫೈಟ್ ಮಾಡೇ ಸತಿ ನಾನು ಆನ್ಸರ್ ಕೊಡ್ತೀನಿ. ಯಾಕಂದ್ರೆ ನಾನು ಎಷ್ಟೊಂದು ಹೇಳ್ಬೇಕಂದ್ರೆ ನನ್ನಂತ ಡಾಕ್ಯುಮೆಂಟ್ಸ್ ಐತೆ. ನಾನು ಆಲ್ರೆಡಿ ಎಷ್ಟೋ ನ್ಯೂಸ್ ಚಾನೆಲ್ಸ್ಗಳೆಲ್ಲ ತೋರಿಸಿದೀನಿ ನಾನು ಏನ್ ಕೊಟ್ಟಿದ್ದೀನಿ ಏನ್ ಕೊಟ್ಟಿಲ್ಲ ಅಂತೆಲ್ಲ. ಆದ್ರೆ ನಂದು ಜಾಬಿಗೂ ಕೂಡ ಕಲ್ಲು ಹಾಕಿದ್ದಾನೆ. ಹೋಗ್ಬಿಟ್ಟು ನನ್ನ ಜಾಬ್ ಅಲ್ಲಿ ಅವಳು ಸುಳ್ಳು ಏನೋ ಡಾಕ್ಯುಮೆಂಟ್ ಸುಳ್ಳು ಅಂತೆಲ್ಲ ಪ್ರತಿಯೊಂದು ಇಲ್ಲದೆ ಹೆಂಗೆ 5 ವರ್ಷ 6 ವರ್ಷ ನಾನು ಕೆಲಸ ಮಾಡ್ತಿದ್ದೀನಿ. ಇವ್ನಿಗೆ ನಾನು ಏಟ್ ಆಗ್ಲಿ ಅಂತಾನೆ ಮಾಡಿರೋ ರೆಕಾರ್ಡಿಂಗ್ ಕೂಡ ನನ್ನ ಹತ್ರ ಇದೆ. ನಾನು ಅದನ್ನ ಸಬ್ಮಿಟ್ ಮಾಡೇ ಮಾಡ್ತೀನಿ. ಇಷ್ಟು ಚೀಪ್ ಆಗಿ ಸ್ವಂತ ಎಂತಿನ ಅವ್ನು ಬೀದಿಗೆ ತರ್ತಾನೆ ಅಂತ ಅನ್ಕೊಂಡಿಲ್ಲ. ನಾನು ಬಿಡಲ್ಲ ಸರ್, ನಿಜವಾಗ್ಲೂ ಇವನಿಗೆ ಹೇಟ್ ಆಗ್ಲೇಬೇಕು. ಯಾಕೆ ಅಂದ್ರೆ ಎಂತಿ ಜೊತೆ 3 ತಿಂಗಳು ಸಂಸಾರ ಮಾಡ್ಬಿಟ್ಟು ಸೆಕ್ಸಿಗೋಸ್ಕರ ಅವಳು ಇದು ಮಾಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಹೋಗಿ ಬೀದಿಲಿ ನಿಂತ್ಕೊಂಡು ಕೆಟ್ಟದಾಗಿ ಹೇಳಿ ದುಡ್ಡುಗಳು ಹನಿ ಟ್ರ್ಯಾಪ್ ಮಾಡ್ತಾ ಇದ್ದಾನೆ ಅಂತ. ಹನಿ ಟ್ರ್ಯಾಪ್ ಅಂದ್ರೆ ಏನು ಅಂತ ನಾನು ಇವತ್ತು ತೋರಿಸ್ತೀನಿ. ನಾನು ಬಿಡಲ್ಲ ಸರ್, ನಿಜವಾಗ್ಲೂ ಹೇಳ್ತೀನಿ. ಕೋರ್ಟ್ ಮೂಲಕ ನಾನು ತಗೊಂತೀನಿ. ಇವ್ನು ಸ್ಟಾಪ್ ಮಾಡಲ್ಲ ಸರ್ ನಾನು.